ಎಲ್ಲರಿಗೂ ಅನುಷಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಅಂಟಿನ ಉಂಡೆ ಮಾಡ್ತಾಯಿದ್ದೀನಿ. ಆರೋಗ್ಯಪೂರ್ಣವಾಗಿರುವಂಥ ಈ ಅಂಟಿನ ಉಂಡೆ ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. 1 kg ಕೊಬ್ಬರಿ ಇದೆ. ಇದು ನಾನು ಈ ಥರ ಸಣ್ಣದಾಗಿ ಈ ಥರ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ. ಆಮೇಲೆ ಬೆಲ್ಲ ತೊಗೊಂಡಿದ್ದೀನಿ 1 kg ಅಷ್ಟು. ಉತ್ತುತ್ತಿ ಆಮೇಲೆ ಖರ್ಜೂರ 2 ಇದೆ. ಇದು ಬಾದಾಮ್ ತೊಗೊಂಡಿದ್ದೀನಿ. ಕಲ್ಲಂಗಡಿ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ. ಹಾಗೆ ಒಂದಿಷ್ಟು ಗೋಡಂಬಿಯನ್ನು ತೊಗೊಳ್ಳೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಥೇಳಿ ನಾನು ಇದರಲ್ಲಿ ಅಳವಿಯನ್ನು ಬಳಸ್ತಾ ಇದ್ದೀನಿ. ಜಾಯಿಂಟ್ ಪೇನಿಗೆಲ್ಲ ಇದು ಒಳ್ಳೆ ಸಹಾಯ ಆಗುತ್ತೆ ಅಂತ. ಆಮೇಲೆ ಅಂಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಈ ಥರ ಸಣ್ಣದಾಗಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಫ್ಲೇವರಿಗೋಸ್ಕರ ನಾನಿಲ್ಲಿ ಇಲಾಚಿಯನ್ನು ತೊಗೊಂಡಿದ್ದೀನಿ 1 8. ಆಮೇಲೆ ಒಂದು ಸ್ವಲ್ಪ ಜಾಕಾಯನ್ನು ತೊಗೊಳ್ತೀನಿ. ಜಾಜಿಕಾಯಿ ಕೂಡ ಅಂತಾರೆ ಇದಕ್ಕೆ. ತುತ್ತಿ, ಖಜೂರ ಆಮೇಲೆ ಬಾದಾಮನ್ನು ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡ್ಬಿಡೋಣ. ಬಾದಾಮನ್ನು ಈ ಥರ ನಾನು ಸಣ್ಣದಾಗಿ ಹೆಚ್ಕೊಂಡು ಬಿಟ್ಟಿದ್ದೀನಿ. ಖರ್ಜೂರನೂ ಅಷ್ಟೇ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ಗೋಡಂಬಿನೂ ಅಷ್ಟೇ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲವನ್ನು ಈ ಥರ ಕುಟ್ಟಿ ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡಿದ್ದೀನಿ. ಕೊಬ್ಬರಿ ಕೂಡ ನಾನು ಈ ಥರ ಸಣ್ಣದಾಗಿ ಹೆಚ್ಕೊಂಡು ಬಿಟ್ಟಿದ್ದೀನಿ. ಇದನ್ನು ಹುರಿದ್ಬಿಟ್ಟು ಆಮೇಲೆ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಬಿಟ್ಟು ಮೊದಲಿಗೆ ಅಂಟನ್ನು ಹುರ್ಕೊಂಡು ಬಿಡೋಣ. ತುಪ್ಪ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ಅಂಟನ್ನು ಹಾಕ್ಕೊತ ಹುರ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ಹಾಕಿದರೆ ಸರಿಯಾಗಿ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಅರಳುತ್ತೆ. ಇದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಅರಳಾಗೋವರೆಗೂ ಹುರ್ಕೊಂಡ್ಬಿಡೋಣ. ಒಂದೇ ಸರ್ತಿ ಹಾಕ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಈ ಸಣ್ಣ ಉರಿಯಲ್ಲಿ ಅಂಟನ್ನು ಹುರ್ಕೊಂಡ್ಬಿಡೋಣ. ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ಎಷ್ಟೊಂದು ಚೆನ್ನಾಗಿ ಅರಳಾಗಿದೆ ಅಂತ. ಇದೇ ಥರ ಎಲ್ಲವಷ್ಟು ಫ್ರೈ ಮಾಡ್ಕೊಂಡ್ಬಿಡೋಣ. ಇನ್ನು ಸ್ವಲ್ಪ ತುಪ್ಪವನ್ನು ಹಾಕೊಂಡ್ಬಿಡೋಣ ಡ್ರೈ ಫ್ರೂಟ್ಸಿಗೆ. ಮೊದಲಿಗೆ ಬಾದಾಮನ್ನು ಹಾಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಹುರಿಯೋದೇನು ಬೇಕಾಗಲ್ಲ. ಇದನ್ನು ತೆಕ್ಕೊಂಡ್ಬಿಡೋಣ. ಗೋಡಂಬಿಯನ್ನು ಹಾಕೊಳ್ಳೋಣ. ಹಾಗೆ ಕಲ್ಲಂಗಡಿ ಸೀಡ್ಸನ್ನು ಹಾಕೊಳ್ಳೋಣ. ಇದು ಇವಾಗ ಆಗಿದೆ, ತೆಕ್ಕೊಂಡ್ಬಿಡೋಣ. ಒಣ ದ್ರಾಕ್ಷಿಯನ್ನು ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಖರ್ಜೂರವನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಇವನು ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ಬಿಡೋಣ. ಇದು ಇವಾಗ ಆಗಿದೆ, ತೆಕ್ಕೊಂಡ್ಬಿಡೋಣ. ಸ್ವಲ್ಪ ಆಳ್ವಿಯನ್ನು ಹಾಕೊಳ್ಳೋಣ.
ಆಳ್ವಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಾಯಿಂಟ್ ಪೇನ್ಗಳಿಗೂ ಹಾಗೆ ಸೊಂಟ ನೋವಿಗೂ ಇದು ತುಂಬ ಉಪಯೋಗ ಆಗುತ್ತೆ. ಆಳ್ವಿ ನೀವು ಬೇಕಾದರೆ ಹಾಕೋಬಹುದು, ಬೇಡಾದರೆ ಸ್ಕಿಪ್ ಮಾಡ್ಬೋದು. ಇದಾಗಿದೆ, ತೆಕ್ಕೊಂಡ್ಬಿಡೋಣ. ಕೊಬ್ಬರಿನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಏನು ಬಿಸಿ ಆಗೋದು ಬೇಡ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಬಿಡೋಣ. ತಣ್ಣಗಾಗಿದೆ, ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಇಷ್ಟೊಂದು ತರಿ ಆದರೆ ಸಾಕು. ಎಲ್ಲಷ್ಟನ್ನು ಇದಕ್ಕೆ ಹಾಕೊಳ್ಳೋಣ. ಕೊಬ್ಬರಿ ಸ್ವಲ್ಪ ತಣ್ಣಗಾಗಿದೆ, ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ. ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ತುತ್ತಿಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಅದರಲ್ಲಿ ಹಾಕ್ಬಿಟ್ಟು ನಾನು ಈ ಥರ ಪೌಡ್ರ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ. ಆಳ್ವಿಯನ್ನು ಹಾಕೊಳ್ಳೋಣ. ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಆಳ್ವಿಯನ್ನು ಹಾಕೊಳ್ಳೋಣ. ಇದಕ್ಕೆ ಕೊಬ್ಬರಿ, ಅಂಟು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಬೆಲ್ಲವನ್ನು ಪಾಕ ಮಾಡ್ಕೊಳ್ಳೋಣ. ಒಂದೆಳೆ ಪಾಕ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಡೋಣ. ಇದಾಗಿದೆ, ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಒಂದೆಳೆ ಪಾಕ ಆಗಿದೆ ಇದು ಈ ಥರ. ಇದಕ್ಕೆ ಇಲೈಚಿ ಪೌಡ್ರನ್ನು ಹಾಕೊಳ್ಳೋಣ. ಇದಕ್ಕೆ ಪಾಕವನ್ನು ಹಾಕ್ಬಿಡೋಣ, ಬೆಲ್ಲದ ಪಾಕವನ್ನು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತಣ್ಣಗಾಗಿದೆ ಸ್ವಲ್ಪ. ನಾವಿದನ್ನು ಇವಾಗ ಉಂಡೆಗಳನ್ನು ಮಾಡ್ಕೊಂಡು ಬಿಡೋಣ, ಒಂದೇ ಅಳತೆ ಗಾತ್ರದ್ದು. ನೋಡಿದ್ರಲ್ಲ ಈ ಹೆಲ್ದಿ ಆಗಿರುವಂಥ ಅಂಟಿನ ಉಂಡೆ ಮಾಡೋದು ಹೇಗಂತ. ಈ ಅಂಟಿನ ಉಂಡೆ ಮಾಡುವ ಪದ್ಧತಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.